ಹಾಯ್ ಗೈಸ್, ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಲೈಕ್ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ ಯಾವ ಥರ ನೆನ್ಪಿಟ್ಕೋಬೇಕು ಅಂತಂದ್ಬಿಟ್ಟು. ದೀಸ್ ಗೋಲ್ಸ್ ಆರ್ ಸೆಟೆಡ್ ಬೈ UN ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಅಫೇರ್ಸ್. ಓಕೆ, ಈಗ ಜಸ್ಟ್ ಸ್ಟೋರಿ ಥರ ಕನೆಕ್ಟ್ ಮಾಡ್ಕೊತಾ ಹೋಗೋಣ. ಈಗ ಫಸ್ಟು ನಮ್ಮ ಮನೇಲಿ ಪಾವರ್ಟಿ ಇಲ್ಲ ಅಂತಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಝೀರೋ ಹಂಗರ್. ಹೊಟ್ಟೆ ತುಂಬ ಊಟ ಸಿಕ್ಕಾದ್ಮೇಲೆ ಏನು ಮಾಡ್ತೀವಿ, ಒಳ್ಳೆ ಹೆಲ್ತ್ ಇದೆ ಅನ್ಕೋತೀವಲ್ವಾ. ದೆನ್ ನೆಕ್ಸ್ಟ್ ಚೆನ್ನಾಗಿದ್ವಿ ಅಂತಂದರೆ ಸ್ಕೂಲಿಗೆ ಕಳಿಸ್ತಾರೆ, ಒಳ್ಳೆ ಎಜುಕೇಷನ್ ಸಿಗುತ್ತೆ. ಒಳ್ಳೆ ಎಜುಕೇಷನ್ ಸಿಕ್ಕಾಗ ನಮಗೆ ಗೊತ್ತಾಗುತ್ತೆ ನಮಗೆ ಜೆಂಡರ್ ಈಕ್ವಾಲಿಟಿ, ಲೈಕ್ ನಾವೆಲ್ಲರೂ ಒಂದೇ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಜೆಂಡರ್ ಈಕ್ವಾಲಿಟಿ ಆದಮೇಲೆ ನಮಗೆ ಒಳ್ಳೆ ಕುಡಿಯೋದಕ್ಕೆ ನೀರು ಬೇಕು, ಹಾಗೆ ಸ್ಯಾನಿಟೇಷನ್ ಬೇಕೇ ಬೇಕು. ಈಗ ಅದಾದ ನಂತರ ನಮಗೆ ಎನರ್ಜಿನೇ ಬೇಕಲ್ವ. ಈಗ ಸ್ಯಾನಿಟೇಷನ್ನು ಏನು ಕ್ಲೀನ್ ವಾಟರ್ ಸಿಕ್ಕಾದ್ಮೇಲೆ ಈಗ ಮನೆಯಲ್ಲಿ ಓದ್ಕೊಂತ ಕೂತಿದ್ದೀರಾ ಅಂತಂದರೆ ನಿಮಗೆ ಒಳ್ಳೆ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಬೇಕೇ ಬೇಕು. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಅದೆಲ್ಲ ಸಿಕ್ಕಾಗ ನಿಮ್ಗೆ ಏನು ಸಿಗುತ್ತೆ, ಒಳ್ಳೆ ವರ್ಕ್ ಸಿಗುತ್ತೆ, ಡೀಸೆಂಟ್ ವರ್ಕ್ ಸಿಗುತ್ತೆ, ಹಾಗೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ಎಕನಾಮಿಕ್ ಗ್ರೋತ್ ಆಗಬೇಕು ಅಂತಂದರೆ ನಿಮಗೆ ಇಂಡಸ್ಟ್ರಿ ಬೇಕು, ಇನೋವೇಷನ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಅದೆಲ್ಲ ಸಿಕ್ಕಿದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಇನ್ಇಕ್ವಾಲಿಟೀಸು ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆಗಬೇಕು ಅಂತಂದರೆ ಹಾಗೆಯೇ ಸಸ್ಟೈನಬಲ್ ಸಿಟೀಸ್ಗಳು ಬೇಕು, ಕಮ್ಯುನಿಟೀಸ್ಗಳು ಬೇಕು. ಅದಾದ ನಂತರ ನಾವು ಮಾಡ್ತಕ್ಕಂಥ ಪ್ರೊಡಕ್ಷನ್ನ ಕನ್ಸಪ್ಷನ್ ಮಾಡೋರು ಬೇಕು, ಹಾಗೆ ಬರೀ ಕನ್ಸಪ್ಷನ್ ಮಾಡೋರಷ್ಟೇ ಅಲ್ಲ, ಪ್ರೊಡಕ್ಷನ್ ಮಾಡೋರು ಬೇಕೇ ಬೇಕು. ಇದೆಲ್ಲ ಆದ ನಂತರ ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಪರಿಸರನ ನಾವು ಉಳಿಸ್ಕೋಬೇಕು. ಸೊ ಕ್ಲೈಮೇಟ್ ಆ್ಯಕ್ಷನ್. ಆ್ಯಂಡ್ ದೆನ್ ನೀರೊಳಗಡೆ ಇರ್ತಕ್ಕಂಥ ಜಲಚರ ಅಂದರೆ ಅಕ್ವಾಟಿಕ್ ಅನಿಮಲ್ಸ್, ಅವುಗಳನ್ನು ಕೂಡ ನಾವು ನೋಡ್ಕೋಬೇಕು. ಆ್ಯಂಡ್ ದೆನ್ ಭೂಮಿ ಮೇಲೆ ಇರ್ತಕ್ಕಂಥವು ಕೂಡ ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾವು ನೋಡ್ಕೋಬೇಕು. ಇದೆಲ್ಲ ಸಿಕ್ತು ಅಂತಂದರೆ ನಮ್ಮಲ್ಲಿ ಪೀಸ್ ಇರುತ್ತೆ, ಜಸ್ಟಿಸ್ ಇರುತ್ತೆ, ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಇದೆಲ್ಲ ನಿಮ್ಮಲ್ಲಿ ಸಿಗ್ತಾ ಇದೆ ಅಂತಂದರೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ. ಓಕೆ, ಸೊ ಈ ಥರ ಡಾಟ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆನ್ಪಿಟ್ಕೊಳ್ಳಿ, ಸ್ಟೋರಿ ಥರ ನೆನ್ಪಿಟ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.